ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 242. ಸಂಜೆಯಷ್ಟರಲ್ಲಿ ಆರಾಧ್ಯಳನ್ನು ಮನೆಗೆ ಕರೆದುಕೊಂಡು ಬಂದಿದ್ದರು. ಚಕ್ರವರ್ತಿ ಕುಟುಂಬ ಎಲ್ಲರೂ ಅವಳನ್ನು ಮನೆಗೆ ಬಿಟ್ಟು ಹೋಗಿದ್ದರು. ಋಷಿಯ ಜೊತೆ ಮಾತನಾಡಬೇಕು ಎಂದು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಳು. ಆದರೆ ಅವನು ಮನೆಯಲ್ಲಿರದೆ ಹೊರಗೆ ಹೋಗಿದ್ದ. ಅವನು ಬರುವ ದಾರಿಯನ್ನೇ ಕಾಯುತ್ತಿದ್ದಳು. ಆರಾಧ್ಯ, ನಾನು ಬೆಳಗ್ಗೆ ನಿನ್ನ ಬಳಿ ಆ ರೀತಿ ಮಾತನಾಡಿದ್ದಕ್ಕೆ ಬೇಜಾರಾಯ್ತಾ ಎಂದು ಬೇಸರದಲ್ಲಿಯೇ ಕೇಳಿದರು ವಸುಂಧರ. ಅಯ್ಯೋ ಇಲ್ಲ ಅತ್ತೆ, ನೀವೇನೂ ತಪ್ಪು ಹೇಳಿಲ್ಲ, ಇರುವುದನ್ನೇ ಹೇಳಿದ್ದೀರಾ. ನನಗೂ ಕೂಡ ನಿಮ್ಮ ಮಗನ ಜೊತೆ ಮಾತನಾಡದೆ ಇರಲು ಆಗುವುದಿಲ್ಲ. ಇನ್ಮುಂದೆ ನಾನು ಈಗೆಲ್ಲ ಮಾತು ಬಿಡುವುದಿಲ್ಲ ಎಂದವಳ ಕಣ್ಣು ತುಂಬಿದವು. ಅವಳ ತುಂಬಿದ ಕಣ್ಣುಗಳನ್ನು ನೋಡಿ ಬೊಗಸೆಯಲ್ಲಿ ಅವಳ ಮುಖ ಹಿಡಿದವರು, ನಿನ್ನಂತಹ ಒಳ್ಳೆಯ ಮನಸ್ಸಿರುವವಳು ನನ್ನ ಮಗನ ಹಿಡಿದಿರುವುದು ನನ್ನ ಮಗನ ಅದೃಷ್ಟ. ನನ್ನ ಮಗ ಪುಣ್ಯ ಮಾಡಿದ್ದಾನೆ ಆರಾಧ್ಯ. ನಮ್ಮ ವಂಶದ ಕುಡಿಯನ್ನು ಓಡಲೊಳು ಇರಿಸಿಕೊಂಡು ಈ ರೀತಿ ಕಣ್ಣೀರು ಹಾಕಬಾರ್ದು. ಇನ್ನೆಂದು ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು ಆರಾಧ್ಯ ಎಂದು ತಾವೇ ಅವಳ ಕಣ್ಣೀರನ್ನು ಒರೆಸಿದ್ದರು. ನೋಡು ಆರಾಧ್ಯ, ಇನ್ಮೇಲಿಂದ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಡಿಗೆ ಮನೆ ಕಡೆ ಬರಬಾರ್ದು. ನಾನು ಕೊಟ್ಟಿದ್ದನ್ನು ತಿಂದು ಸುಮ್ಮನಿರಬೇಕು ಎನ್ನುತ್ತಿದ್ದ ಹಾಗೆ, ಅತ್ತೆ 3 ಹೊತ್ತು ಕುಳಿತು ತಿಂದರೆ ಡುಮ್ಮಿ ಆಗ್ತೀನಿ ಎಂದು ನಕ್ಕಳು. ಮಡದಿಗೆಂದು ಹಣ್ಣುಗಳನ್ನು ತರಲು ಹೋಗಿದ್ದವನು ಹಣ್ಣು ಹಿಡಿದು ಕೋಣೆಯ ಬಳಿ ಬರುತ್ತಿದ್ದ ಹಾಗೆ ಹೆಂಡತಿಯ ಮಾತು, ನಗು ಕೇಳಿ ಅವನ ತುಟಿ ಕೂಡ ಅರಳಿದವು. ಅವಳು ಈ ರೀತಿ ಮಾತನಾಡಿ ನಕ್ಕು ಎಷ್ಟು ದಿನಗಳಾಗಿತ್ತು. ಹಾಗೆ ಯೋಚಿಸಬೇಡ ಆರಾಧ್ಯ, ಹಾಗೇನೂ ಆಗುವುದಿಲ್ಲ. ಡಾಕ್ಟರ್ ಹೇಳಿದ್ದು ಕೇಳಲಿಲ್ಲವ ನೀನು? ತುಂಬ ವೀಕ್ ಇದೆಯಂತೆ. ಈಗ ನೀನು ಎಷ್ಟು ಹುಷಾರಾಗಿದ್ದರೂ ಸಾಲುವುದಿಲ್ಲ ಎಂದರು. ಹಣ್ಣುಗಳನ್ನು ಹಿಡಿದು ಒಳಬಂದವನು, ಅಮ್ಮ ಹಣ್ಣುಗಳನ್ನು ತಂದಿದ್ದೀನಿ, ತಗೋ, ಯಾವುದು ಬೇಕು ತೊಳೆದುಕೊಡು ಎಂದು ಹಣ್ಣುಗಳು ಇದ್ದ ಕವರನ್ನು ತಾಯಿಯ ಮುಂದೆ ಚಾಚಿದನು. ಯಾಕೆ, ನೀನು ತೊಳೆದುಕೊಟ್ರೆ ನನ್ನ ಸೊಸೆ ಬೇಡ ಅಂತಳ? ನನ್ನ ಸೊಸೆ ತಾಯಿಯಾಗುತ್ತಿರುವುದನ್ನು ಕೇಳಿ ನನಗೆ ಹೇಳಲಾಗದಷ್ಟು ಸಂತೋಷವಾಗಿದೆ. ಅದಕ್ಕೆ ಈಗ ಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ನೀನೇ ತೊಳೆದುಕೊಡು ಎಂದು ಹೇಳಿ ಅಲ್ಲಿಂದ ಹೊರಬಂದಿದ್ದರು. ಮನಸ್ಸು ಬಿಚ್ಚಿ ಮಗ ಸೊಸೆ ಮಾತನಾಡಲಿ ಎನ್ನುವ ಯೋಚನೆ ಅವರದು. ತನ್ನ ತಾಯಿಯ ಮಾತು ಹೊಸತೆನಿಸಿತು. ಆದರೂ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ, ಯಾವ ಹಣ್ಣು ಬೇಕು ಎಂದು ಅವಳನ್ನು ಕೇಳದೆ ಒಂದು ಸೇಬಿನ ಹಣ್ಣನ್ನು ತೆಗೆದುಕೊಂಡು ತೊಳೆದು ಕತ್ತರಿಸಿ ಒಂದು ಪ್ಲೇಟಿಗೆ ಇರಿಸಿ ಅವಳ ಮುಂದೆ ಇಡಿದನು. ನನಗೆ ಬೇಡ, ತಿನ್ನಲು ಆಗುವುದಿಲ್ಲ ಎಂದಳು. ಆರಾಧ್ಯ, ಮಧ್ಯಾಹ್ನವೂ ಸರಿಯಾಗಿ ಊಟ ಮಾಡಿಲ್ಲ, ಈಗ ನೀವು ಇಷ್ಟು ಹಣ್ಣನ್ನು ತಿನ್ನಲೇಬೇಕು ಎಂದನು. ಅವನು ಅಷ್ಟು ಬಲವಂತ ಮಾಡುತ್ತಿರುವಾಗ ಬೇಡ ಎನ್ನಲಾಗದೆ ಸುಮ್ಮನೆ ತೆಗೆದುಕೊಂಡು ತಿಂದಿದ್ದಳು. ನನಗೆ ಹೊರಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ, ಅಮ್ಮ ಬೇಗ ಬರ್ತಾರೆ, ನೀವು ಮಲಗಿರಿ ಎಂದು ಹೇಳಿ ಹೊರಗೆ ಬಂದಿದ್ದನು. ಅವನ ಜೊತೆ ಮಾತನಾಡಬೇಕು ಎಂದುಕೊಂಡಿದ್ದಳು. ಆದರೆ ಅವನು ಕೆಲಸ ಇದೆ ಎಂದು ಹೇಳಿದ್ದರಿಂದ ಹಾಗೆ ಸುಮ್ಮನಾದವಳಿಗೆ ಮಗುವಿನ ಬಗ್ಗೆ ಮಾತನಾಡದೆ ಇರುವುದನ್ನು ನೋಡಿ ಅವನ ನಡೆ ವಿಚಿತ್ರ ಎನಿಸಿತು. ಕೆಲಸ ಇದೆ ಎಂದು ಹೊರಗೆ ಹೋದವನು ಊಟದ ಸಮಯವಾದರೂ ಬಂದಿರಲಿಲ್ಲ. ಋಷಿ ಬಂದ ಮೇಲೆ ಊಟ ಮಾಡುತ್ತೇನೆ ಎಂದು ಆರಾಧ್ಯ ಹೇಳಿದರೂ ಕೂಡ ಬಲವಂತ ಮಾಡಿ ಊಟ ಮಾಡುವಂತೆ ಮಾಡಿದರು ವಸುಂಧರ ಅವರು. ಊಟ ಮಾಡಿ ಮಾತ್ರೆ ತಿಂದಿದ್ದರಿಂದ ಆಗಲೇ ಮಲಗಿಬಿಟ್ಟಳು. ತಡವಾಗಿ ಮನೆಗೆ ಬಂದ ಮಗನನ್ನು ನೋಡಿ ಮಗನ ಮೇಲೆ ವಸುಂಧರ ಅವರಿಗೆ ಕೋಪ ಬಂದಿತ್ತು. ರಿಷಿ, ಯಾಕೋ ಇತ್ತೀಚೆಗೆ ನಿನ್ನ ನಡೆ ನನಗೆ ಇಷ್ಟವಾಗ್ತಿಲ್ಲ. ನಿನ್ನ ಜೊತೆ ಊಟ ಮಾಡಬೇಕು ಎಂದು ಕಾಯುತ್ತಿದ್ದಳು. ನೀನು ಬರದೇ ಇರುವುದನ್ನು ನೋಡಿ ನಾನೇ ಬಲವಂತದಿಂದ ಊಟ ಮಾಡಿಸಿದೆ. ನನ್ನ ಮಗ ಯಾಕೆ ಇಷ್ಟು ಬದಲಾಗಿದ್ದಾನೆ ಎಂದು ತಿಳಿಯುತ್ತಿಲ್ಲ. ಇಷ್ಟು ದಿನ ಹೇಗಿದ್ದೆ ಎನ್ನುವುದು ನನಗೆ ಬೇಕಾಗಿಲ್ಲ ರಿಷಿ. ಇನ್ಮುಂದೆ ಆರಾಧ್ಯ ಜೊತೆ ಖುಷಿಯಾಗಿರು ಎಂದು ತಾಯಿ ಅಷ್ಟು ಹೇಳಿದರೂ ಏನೊಂದು ಮಾತನಾಡದೆ ಮೌನವಾಗಿಯೇ ಊಟ ಮಾಡಿ ಕೋಣೆಗೆ ಬಂದಿದ್ದನು. ಆರಾಧ್ಯ ಆಗಲೇ ನಿದ್ದೆ ಮಾಡುತ್ತಿದ್ದಳು. ಮಾತ್ರೆ ತಿಂದಿದ್ದ ಪ್ರಭಾವದಿಂದ ಅವಳ ಹಣೆಯ ಮೇಲೆ ಬೆವರ ಹನಿಗಳು ಮೂಡಿದ್ದವು. ಒಂದು ಬಟ್ಟೆ ತೆಗೆದುಕೊಂಡು ಅವಳ ಹಣೆಯ ಮೇಲಿನ ಬೆವರನ್ನು ಒರೆಸಿದವನ ನೋಟ
ಅವಳ ಒಡಲ ಮೇಲೆ ಅರಿಯಿತು. ನಿಧಾನವಾಗಿ ಒಡಲ ಮೇಲೆ ಕೈ ಇರಿಸಿದವನು, ನನ್ನನ್ನು ಕ್ಷಮಿಸು ಕಂದ. ನಿನ್ನ ಅಮ್ಮನಿಗೆ ನೀನು ಬರುವ ಸಮಯದಲ್ಲಿ ಮನಸ್ಸಿಗೆ ನೋವು ಮಾಡಿದ್ದೇನೆ. ನನ್ನಿಂದ ನಿಮ್ಮಮ್ಮ ನೊಂದುಕೊಂಡು ಆರೋಗ್ಯ ಹಾಳು ಮಾಡಿಕೊಂಡಿದ್ದಾರೆ. ಇದರಿಂದ ನಿನಗೆ ತೊಂದರೆಯಾಗಿದೆ. ಡಾಕ್ಟರ್ ವಿಷಯ ಹೇಳುತ್ತಿದ್ದ ಹಾಗೆ ನನಗೆ ಇಷ್ಟು ಭಯ ಆಯಿತು ಗೊತ್ತಾ ಕಂದ. ನಿಮ್ಮಮ್ಮ ಇಷ್ಟು ವೀಕ್ ಆಗುವುದಕ್ಕೆ ನಾನೇ ಕಾರಣ. ನಿನಗೆ ಇನ್ನೊಂದು ವಿಷಯ ಗೊತ್ತಾ ಕಂದ, ನಿನ್ನಮ್ಮನಿಗೆ ಸರಿಯಾದ ವ್ಯಕ್ತಿಯಲ್ಲ ನಾನು. ಈಗ ಆಗುತ್ತೆ ಎಂದು ಮೊದಲೇ ಯೋಚಿಸಿ ನಿಮ್ಮಮ್ಮನನ್ನು ಮದುವೆಯಾಗುವುದನ್ನು ನಿರಾಕರಿಸಿದೆ. ಆದರೆ ನಿಮ್ಮಮ್ಮ ಹಠ ಮಾಡಿ ನಾನೇ ಬೇಕು ಎಂದು ಮದುವೆಯಾದರು. ರಾಜಕುಮಾರಿಯ ಹಾಗೆ ಬೆಳೆದವರು ಈಗ ನನ್ನ ಮನೆಗೆ ಬಂದು ಕಷ್ಟಪಡುತ್ತಿದ್ದಾರೆ. ಈ ಗಿಲ್ಟ್ ನನ್ನನ್ನು ತುಂಬ ಕಾಡುತ್ತಿದೆ ಕಂದ ಎಂದು ತನ್ನ ಮನದಲ್ಲಿ ಅಡಗಿಸಿಟ್ಟಿದ್ದ ಇಷ್ಟು ದಿನದ ನೋವನ್ನು ತನ್ನ ಮಗುವಿನ ಮುಂದೆ ಹೇಳಿಕೊಳ್ಳುತ್ತಿದ್ದನು. ಅವಳ ಹಣೆಯ ಮೇಲೆ ಬೆವರ ಹನಿಗಳನ್ನು ಒರೆಸುತ್ತಿದ್ದ ಹಾಗೆಯೇ ಎಚ್ಚರವಾಗಿತ್ತು ಆರಾಧ್ಯಗೆ. ಕಣ್ಣು ಬಿಟ್ಟು ಮಾತನಾಡಬೇಕು ಎನ್ನುತ್ತಿರುವಾಗಲೇ ಅವನು ಅವಳ ಒಡಲ ಮೇಲೆ ಕೈ ಇರಿಸಿ ಮಾತನಾಡುವುದನ್ನು ನೋಡಿ ಹಾಗೆ ಕಣ್ಣು ಮುಚ್ಚಿ ಮಲಗಿದಳು. ಈಗ ರಿಷಿಯ ಒಂದೊಂದು ಮಾತು ಕೇಳಿದವಳ ದುಃಖ ತಡೆಯಲಾಗದೆ ಕಣ್ಣಿನಲ್ಲಿ ಒಂದು ಬದಿಗೆ ನೀರು ಇಳಿದಿದ್ದವು. ಅವನು ಮಾತನ್ನು ನಿಲ್ಲಿಸುತ್ತಿದ್ದ ಹಾಗೆ ಒಡನೆ ಅವನ ಮಡಿಲ ಮೇಲೆ ಮಲಗಿ ಜೋರಾಗಿ ಅತ್ತು ಬಿಟ್ಟಳು. ಅವಳ ಅಳುವನ್ನು ನೋಡಿ ತನ್ನ ಮಾತನ್ನು ಕೇಳಿಸಿಕೊಂಡಿದ್ದಾಳೆ ಎಂದು ತಿಳಿದು ಹೋಗಿತ್ತು. ಹಾಗೆ ಹೇಗೆ ಸಮಾಧಾನ ಮಾಡುವುದು ಎಂದು ತಿಳಿಯದೆ ಕಂಗಾಲಾದನು. ಆರಾಧ್ಯ, ಪ್ಲೀಸ್ ಅಳಬೇಡಿ. ನನ್ನಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಎಂದು ಗೊತ್ತು. ಐ ಆಮ್ ರಿಯಲಿ ಸಾರಿ. ಇನ್ನೆಂದೂ ಹಾಗೆಲ್ಲ ಮಾತನಾಡುವುದಿಲ್ಲ. ಪ್ಲೀಸ್ ಈಗ ಅಳಬೇಡಿ. ನಮ್ಮ ಮಗುವಿಗೆ ಒತ್ತಡವಾಗುತ್ತದೆ ಎಂದನು. ಈಗೆಲ್ಲ ಸಾರಿ ಕೇಳಬೇಡಿ ರಿಷಿ. ನೀವು ಅಷ್ಟು ಬಾರಿ ಸಾರಿ ಕೇಳಿ ಮಾತನಾಡಿಸಿದರೂ ನಾನೇ ಮಾತನಾಡದೆ ನಿಮ್ಮ ಮನಸ್ಸಿಗೆ ನೋವು ನೀಡಿದೆ ಎಂದಳು. ತನ್ನ ಮನಕ್ಕೆ ಅದೆಷ್ಟೇ ನೋವಾದರೂ ಇನ್ನೊಬ್ಬರ ಬಗ್ಗೆ ಯೋಚಿಸುವಂತಹ ದೊಡ್ಡ ಗುಣ ಅವಳದು. ನೀವು ಮಾಡಿದ್ದರಲ್ಲಿ ತಪ್ಪಿಲ್ಲ ಆರಾಧ್ಯ. ನಾನು ಆಗಿಲ್ಲ ಮಾತನಾಡಬಾರದಿತ್ತು. ನಿಮ್ಮ ಗುಣ ಗೊತ್ತಿದ್ದು ಹಾಗೆಲ್ಲ ಮಾತನಾಡಿದ್ದು ನನ್ನದೇ ತಪ್ಪು ಎಂದು ಅವಳ ತಲೆ ನೀವುತ್ತಾ ಹೇಳಿದನು. ಈಗ ಅದೆಲ್ಲ ಯಾಕೆ ಬಿಡಿ. ಆದರೆ ಇನ್ನೆಂದೂ ನೀವು ನನ್ನ ಜೊತೆ ಮಾತು ಬಿಡಬೇಡಿ. ನನಗೆ ಸಹಿಸಲು ಆಗುವುದಿಲ್ಲ ಎಂದಳು. ಜಗತ್ತಿನಲ್ಲಿ ಯಾರೋ ನೀಡದೇ ಇರುವ ಪ್ರೈಸ್ಲೆಸ್ ಪ್ರೀಶಿಯಸ್ ಗಿಫ್ಟ್ ನೀಡಿರುವುದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲುವುದಿಲ್ಲ ಆರಾಧ್ಯ ಎಂದು ಹೇಳುತ್ತಾ ಬಾಗಿ ಅವಳ ಹಣೆಗೆ ಮುತ್ತನಿರಿಸಿದನು. ಇಷ್ಟರವರೆಗೂ ಅವಳು ನಿರೀಕ್ಷೆ ಮಾಡದ ಮಾತುಗಳು ಅವು ಈಗ ಅವನ ಬಾಯಿಯಿಂದ ಹೊರಬಂದಿದ್ದವು. ಅವನ ಈ ರೀತಿಯ ಮಾತುಗಳನ್ನು ಕೇಳಿ ಬಹಳವೇ ಖುಷಿಯಾಯಿತು ಅವಳಿಗೆ. ನಿಜವಾಗಿಯೂ ನಾನು ಇಷ್ಟು ಬೇಗ ತಾಯಿಯಾಗುತ್ತೇನೆ ಎಂದು ಅಂದುಕೊಂಡಿರಲಿಲ್ಲ ರಿಷಿ. ಈಗಲೂ ನನಗೆ ಇದನ್ನೆಲ್ಲ ನಂಬಲು ಆಗ್ತಿಲ್ಲ ಎಂದಳು. ಒಂದು ಜೀವನವನ್ನು ಒಡಲಲ್ಲಿ ಹೊತ್ತುಕೊಳ್ಳುವುದು ಸುಲಭದ ಮಾತಲ್ಲ ಆರಾಧ್ಯ. ದೇವರು ಕರುಣಿಸಿರುವ ಭಾಗ್ಯ ಅದು ಎಂದನು. ಇಷ್ಟರವರೆಗೂ ಅರಳಿದ ಅವಳ ಮುಖ ಅದೇಕೋ ಬಾಡಿತು. ಅವನ ಮಡಿಲಿನಿಂದ ಮಲಗಿದ್ದವಳು ಒಡನೆ ಎದ್ದು ಮೌನವಾಗಿ ಕುಳಿತು ಬಿಟ್ಟಳು. ಅವಳ ಮೌನವನ್ನು ನೋಡಿ ಆರಾಧ್ಯ, ಏನಾಯಿತು? ಯಾಕೆ ಸಡನ್ನಾಗಿ ಡಲ್ಲಾದ್ರಿ ಎಂದನು. ಮೂವರು ಇರುವ ಮನೆಯಲ್ಲಿ 4 ಆಗುತ್ತಿದ್ದೇವೆ. ಜವಾಬ್ದಾರಿಯ ಜೊತೆಗೆ ಖರ್ಚು ಕೂಡ. ಮನೆಯಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುವ ಸಮಯದಲ್ಲಿ ನಾನು ತಾಯಿಯಾಗುತ್ತಿದ್ದೇನೆ. ಅದಕ್ಕೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದಳು. ಅವಳ ಮಾತಿಗೆ ಮುಗುಳು ನಕ್ಕವನು, ನೀವು ಹೇಳುವುದು ಹೇಗಿದೆ ಎಂದರೆ ನಮ್ಮ ಜೀವನಕ್ಕೆ ಆಗುವಷ್ಟು ಹಣ ಸಂಪಾದನೆ ಮಾಡಿ ಆಮೇಲೆ ಮಕ್ಕಳು ಮಾಡಿಕೊಳ್ಳಬೇಕಿತ್ತು ಎನ್ನುವ ಆಗಿದೆ. ನಮ್ಮ ಜೀವನದಲ್ಲಿ ಹಣ ಸಂಪಾದನೆ ಮಾಡಬೇಕು ಎಂದು ಹೋದರೆ ನಾವು ಅಜ್ಜಿ ತಾತ ಆಗುವ ವಯಸ್ಸಿನಲ್ಲಿ ತಂದೆ ತಾಯಿ ಆಗಬೇಕಾಗುತ್ತದೆ. ಆಗ ನಿಮಗೆ ತಾಯಿಯಾಗುವ ವಯಸ್ಸು ಕೂಡ ಮೀರಿ ಹೋಗಿರುತ್ತದೆ. ಯಾವ ಕಾಲಕ್ಕೆ ಏನು ಆಗಬೇಕೋ ಅದು ಆಗಬೇಕು ಆರಾಧ್ಯ. ಹಣ ಸಂಪಾದನೆ ಮಾಡಿದ ಮೇಲೆ ಮಕ್ಕಳು ಮಾಡಿಕೊಳ್ಳಬೇಕು ಎಂದಿದ್ದರೆ ಈ ಪ್ರಪಂಚದಲ್ಲಿ ಬಡವರು ಯಾರೂ ಮಕ್ಕಳನ್ನು ಮಾಡಿಕೊಳ್ಳುತ್ತಿರಲಿಲ್ಲ. ಹಾಗಂತ ನಿಮ್ಮ ಯೋಚನೆಯನ್ನು ನಾನು ಅಲ್ಲಗಳೆಯುತ್ತಿಲ್ಲ. ನೀವು ಯೋಚಿಸುವುದು ಕೂಡ ಸರಿಯಾಗಿದೆ. ಇಷ್ಟು ದಿನ ಮಗನಾಗಿ, ಅಣ್ಣನಾಗಿ, ಗಂಡನಾಗಿ ನನ್ನ ಜವಾಬ್ದಾರಿ ನಿಭಾಯಿಸಿದ್ದೇನೆ ಎಂದುಕೊಂಡಿದ್ದೇನೆ. ಹಾಗೆ
ಇನ್ನು ಮುಂದೆ ಒಬ್ಬ ತಂದೆಯಾಗಿ ಜವಾಬ್ದಾರಿ ಹೆಚ್ಚಿದೆ. ಅದನ್ನು ಕೂಡ ಸಮರ್ಪಕವಾಗಿ ನಿಭಾಯಿಸುತ್ತೀನಿ ಎನ್ನುವ ನಂಬಿಕೆ ನನಗಿದೆ. ಈ ನಂಬಿಕೆ ನಿಮಗೂ ನನ್ನ ಮೇಲೆ ಇದೆಯಾ ಎಂದನು. ಮುಂದುವರಿಯುವುದು. ಧನ್ಯವಾದಗಳು.